ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಪೇಪರ್, ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಪೇಪರ್ ಏನಿತ್ತು 60 ಮಾರ್ಕ್ಸ್ಗಿತ್ತು. ಮ್ಯಾಥಮೆಟಿಕ್ಸ್ ಫಾರ್ 30 ಆ್ಯಂಡ್ ಸೈನ್ಸ್ ಫಾರ್ 30 ಮಾರ್ಕ್ಸ್ ಇತ್ತು. ಆ್ಯಂಡ್ ಯಾರ್ಯಾರಿಗೆ ಈ ಪೇಪರ್ ಸಾಲ್ವ್ ಮಾಡಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗಿತ್ತು, ಬಿಕಾಸ್ ಈ ಮ್ಯಾಥಮೆಟಿಕ್ಸ್ ಒಂದು ಕ್ವಶನ್ ಸಾಲ್ವ್ ಮಾಡಲಿಕ್ಕೆ 10 ಮಿನಿಟ್ಸ್ ಬೇಕಾಗಿತ್ತು, ಟೈಮ್ ಕಮ್ಮಿ ಕೊಟ್ಟಿದ್ದ. ಯಾರ್ಯಾರಿಗೆ ಅನಿಸುತ್ತೆ ದಟ್ ಮ್ಯಾಥಮೆಟಿಕ್ಸ್ ಪೇಪರ್ ಸಾಲ್ವ್ ಮಾಡಲಿಕ್ಕೆ ಎಕ್ಸ್ಟ್ರಾ ಹಾಫ್ ಆನ್ ಅವರ್ ಕೊಡಲೇಬೇಕಿತ್ತು ಅಥವಾ ಕ್ವಶನ್ಸನ್ನು ರೆಡ್ಯೂಸ್ ಮಾಡಬೇಕಿತ್ತು, ಬಿಕಾಸ್ ದ ಕ್ವಶನ್ಸು ಅಪ್ಲಿಕೇಶನ್ ಲೆವೆಲ್ ಇತ್ತು, ಸಾಲ್ವ್ ಮಾಡಲಿಕ್ಕೆ ಮಿನಿಮಮ್ 10 ಮಿನಿಟ್ಸ್ ಬೇಕಿತ್ತು ಆ್ಯಂಡ್ ಟೈಮ್ ಇದು ಶಾರ್ಟೇಜ್ ಇತ್ತು. ಸೊ ಎಲ್ಲ ಪೇಪರ್ಸ್ ಥರ ಸೋಷಿಯಲ್ ಬರೀತಿರೋರ್ದು ಮತ್ತು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಬರೀತಿರೋ ಪೇಪರ್ನ ಕಂಪೇರ್ ಮಾಡೋಕ್ಕಾಗಲ್ಲ ಇಲ್ಲಿ. ಇದಕ್ಕೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಟೈಮ್ ಜಾಸ್ತಿ ಕೊಡಬೇಕು ಅಂತ ಯಾರ್ಯಾರು ನನ್ನ ಜೊತೆಲಿ ಒಪ್ಕೋತೀರಾ ಅವರೆಲ್ಲರೂ ಕೂಡ ಕಮೆಂಟ್ ಹಾಕಿ. ಈ ನಮ್ಮ ಈ ಏನು ಆಗ್ರಹ ಇದೆ, ಇನ್ನೂ ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಕೊಡಬೇಕಿತ್ತು ಅಥವಾ ಕ್ವಶನ್ಸನ್ನು ರೆಡ್ಯೂಸ್ ಮಾಡಿ ಮಾರ್ಕ್ಸ್ ಜಾಸ್ತಿ ಮಾಡಬೇಕಿತ್ತು, ಐದರ್ ಇದು ಅಥವಾ ಅದು ಗೌರ್ಮೆಂಟ್ ಮಾಡಬೇಕಿತ್ತು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಇದನ್ನು ನೆಕ್ಸ್ಟ್ ಟೈಮ್ ಇದನ್ನು ಸರಿಪಡಿಸ್ಕೋತಾರೆ ಅಂತ ನಾವು ನಮ್ಮ ಕಡೆಯಿಂದ ಕೇಳ್ಕೊತಿದ್ದೀವಿ. ಸೊ ಫಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 91. 35% of a number is 28, then the number is. ನೋಡಿ 35% of a number is ಅಂದರೆ 35% ಅಂದರೆ 35/100 ಆಫ್ ಎ ನಂಬರ್ ಯಾವುದು ನಮಗೆ ಗೊತ್ತಿಲ್ಲ, ಈಸ್ 28 ನಮಗೆ ಯಾವುದು ಗೊತ್ತಿಲ್ಲ ಅದನ್ನು ನಾವು ಯಾವತ್ತೂ ಕೂಡ ಮ್ಯಾಥ್ಸಲ್ಲಿ ಎಕ್ಸ್ ಅಂತ ತಗೋತೀವಿ. ಸೊ ದಟ್ ಈಸ್ 35/100 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 28 ಆಗಿರುತ್ತೆ. ನಮಗೆ ನಾವು ಎಕ್ಸ್ಗೆ ಸಾಲ್ವ್ ಮಾಡ್ಕೋಬೇಕು. 35/100 ಇರೋದು ಆ ಕಡೆ ಹೋದರೆ ರೆಸಿಪ್ರೋಕಲ್ ಆಗುತ್ತೆ, 100/35 ಎಲ್ಲ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ 80 ಸಿಗುತ್ತೆ. ಮ್ಯಾಥ್ಸ್ ಅನ್ನೋದು ಈಸಿನೇ ಇದೆ ವೆನ್ ಯು ನೋ ದ ಬೇಸಿಕ್ ನಾಲೆಜ್. ಇಫ್ ಯು ಡೋಂಟ್ ನೋ ಬೇಸಿಕ್ಸ್ ಯು ಕೆನ್ ನಾಟ್ ಸಾಲ್ವ್ ದ ಮ್ಯಾಥಮೆಟಿಕ್ಸ್ ಅಷ್ಟೇ. ದ ಟ್ರೂ ಸ್ಟೇಟ್ಮೆಂಟ್ ಅಮಾಂಗ್ ದಿಸ್ ಗಿವನ್ ಸ್ಟೇಟ್ಮೆಂಟ್ಸ್ ಈಸ್, ಯಾವುದೆಲ್ಲ ಕರೆಕ್ಟ್ ಇದೆ? ಫಸ್ಟ್, ರೂಟ್ ಎಕ್ಸ್ ಪ್ಲಸ್ 3 ಇಸ್ ಅ ಪಾಲಿನೋಮಿಯಲ್. ಆ್ಯಕ್ಚುಲಿ ರೂಟ್ ವ್ಯಾಲ್ಯೂಸ್ ಬಂದರೆ ಅದು ಪಾಲಿನೋಮಿಯಲ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಇದು 10th ಸ್ಟ್ಯಾಂಡರ್ಡಲ್ಲೂ ಕೂಡ ಇದೆ, 9th ಕೂಡ ಇದೆ. ನೀವು 8th, 9th, 10th ಸಿಲೆಬಸ್ ಓದಿದರೆ ನೀವು ಕರ್ನಾಟಕ TET ಎಕ್ಸಾಮ್ ಅಥವಾ CTET ಎಕ್ಸಾಮ್ ಏನು ಬರೆಯೋಕ್ಕೆ ಹೋಗ್ತಿದ್ದಾರೆ ಆರಾಮಾಗಿ ನಿಮಗೆ ಆನ್ಸರ್ಸ್ ಗೊತ್ತಾಗುತ್ತೆ. ನೀವು ಈ ಸಬ್ಜೆಕ್ಟ್ಸನ್ನೇ ಓದಿಲ್ಲ, ನೀವು ನಾರ್ಮಲ್ ಆಗಿ ಸುಮ್ಮನೆ ಕಂಟೆಂಟ್ ಓದ್ಕೊಂಡು ಹೋಗಿದ್ದೀರಾ ಅಂದರೆ ಆಗಲ್ಲ. ಎಲ್ಲ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಬೇಕು. ಆಪ್ಷನ್ 2, ದಟ್ ಈಸ್ 2 ಈಸ್ ಅ ಕಾನ್ಸ್ಟೆಂಟ್ ಪಾಲಿನೋಮಿಯಲ್. ಎಸ್, 2 ಈಸ್ ಅ ಕಾನ್ಸ್ಟೆಂಟ್ ಪಾಲಿನೋಮಿಯಲ್, ಅದು ಕರೆಕ್ಟೇ. ಆಪ್ಷನ್ 3, ದಟ್ ಈಸ್ ಅ ಕ್ಯೂಬಿಕ್ ಪಾಲಿನೋಮಿಯಲ್ ಆಲ್ವೇಸ್ ಹ್ಯಾವ್ 2 zeros ಓನ್ಲಿ. ನೋ, ಕ್ಯೂಬಿಕ್ ಪಾಲಿನೋಮಿಯಲ್ಗೆ 3 zeros ಸಿಗುತ್ತೆ, ಸೊ ಅದು ಕೂಡ ತಪ್ಪು. ದ ಡಿಗ್ರಿ ಆಫ್ 0 ಆಫ್ ಪಾಲಿನೋಮಿಯಲ್ ಇಸ್ 1, ಅದು ಕೂಡ ತಪ್ಪು. ಸೊ ದೇರ್ ಫಾರ್ ದ ಆನ್ಸರ್ ಈಸ್ 2 ಈಸ್ ಅ ಕಾನ್ಸ್ಟೆಂಟ್ ಪಾಲಿನೋಮಿಯಲ್. ಕ್ವಶನ್ ನಂಬರ್ 93, ಇದರಲ್ಲಿ ಫಿಗರ್ ಕೊಟ್ಟಿದ್ದಾನೆ ನೋಡಿ, ಫಿಗರ್ ಬೇಸ್ಡ್ ಕ್ವಶನು. ನಿಮಗೆ ಜಾಮೆಟ್ರಿ ಬಂದರೆ ನಿಮ್ಗೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. AB ಇಸ್ ಅ ಸ್ಟ್ರೇಟ್ ಲೈನ್, ಸ್ಟ್ರೇಟ್ ಲೈನ್ ಇದು ಮೆಷರ್ಮೆಂಟ್ ಆಲ್ವೇಸ್ 180 ಡಿಗ್ರಿ ಇರೋದ್ರಿಂದ. ಆಮೇಲೆ ಇಲ್ಲಿ ಬೈಸೆಕ್ಟ್ ಮಾಡ್ತಿರೋದು OE, ಈ ಲೈನ್ ಬೈಸೆಕ್ಟ್ ಮಾಡ್ತಿದೆ ಅಂದರೆ ಆ್ಯಂಗಲ್ಸ್ ಎರಡು ಕೂಡ ಈಕ್ವಲ್ ಇರುತ್ತೆ. ಈಕ್ವಲ್ ಇದೆ ಅಂದರೆ ಅದನ್ನು ಎಕ್ಸ್ ಅಂತ ತಗೋಬಹುದು, ಈ ಆ್ಯಂಗಲ್ ಅನ್ನು ಕೂಡ ಎಕ್ಸ್ ತಗೋಬಹುದು. ಸೊ 80 + x = 180. ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಆನ್ಸರ್ ನಿಮಗೆ 50 ಸಿಗುತ್ತೆ. ನೆಕ್ಸ್ಟ್ ಇಸ್ ಕ್ವಶನ್ ನಂಬರ್ 94. The three angles of a quadrilateral are 98, 62 and 84. The fourth angle is ಯಾವುದು? ಅಕ್ಯೂಟಾ, ಒಪ್ಟ್ಯೂಸಾ, ರೈಟಾ, ಸ್ಟ್ರೇಟಾ? ಇದನ್ನು ಹಾಗೆ ಹೇಳೋಕ್ಕಾಗಲ್ಲ, ಎಲ್ಲ ಕ್ವಶನ್ಸು ಸಾಲ್ವ್ ಮಾಡಿದ್ರೇ ಅರ್ಥ ಆಗೋದು. ಸೊ ಯು ನೋ ದಟ್ ದ ಸಮ್ ಆಫ್ ದ ಆಲ್ ದ ಆ್ಯಂಗಲ್ಸ್ ಆಫ್ ಅ ಕ್ವಾಡ್ರಿಲ್ಯಾಟರಲ್ 360. ಸೊ ಎಲ್ಲದನ್ನು ಆ್ಯಡ್ ಮಾಡ್ತೀರಾ, ಎಕ್ಸನ್ನು ಫೈಂಡ್ ಔಟ್ ಮಾಡ್ತೀರಾ. ಸೊ ಆವಾಗ ನಿಮಗೆ ಎಕ್ಸ್ ವ್ಯಾಲ್ಯೂ ಅರೌಂಡ್ 116 ಏನೋ ಸಿಗುತ್ತೆ. ಸೊ ಆವಾಗ 116 ಅಂದರೆ ಅದು ಅಪ್ಟ್ಯೂಸ್ ಆ್ಯಂಗಲ್ ಆಗಿರುತ್ತೆ. ಸೊ ಅಪ್ಟ್ಯೂಸ್ ಆ್ಯಂಗಲ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 95 ಕ್ವಶನ್, ಇದು ನಿಮಗೆ 8th ಸ್ಟ್ಯಾಂಡರ್ಡಲ್ಲಿ ಇರುವಂಥದ್ದು, ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಲೆಸನ್ನಲ್ಲಿ ಇರುವಂಥದ್ದು. ಸೊ ವೆನ್ ದ ಬೇಸಸ್ ಆರ್ ಸೇಮ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ದ ಪವರ್ಸ್. ಸೊ m+3 + m+1 = 6 ಅಂತ ನಾವು ಬರ್ಕೊಳ್ತೀವಿ. ವಿ ಆರ್ ಗೋಯಿಂಗ್ ಟು ಸಾಲ್ವ್ ಫಾರ್ m ವ್ಯಾಲ್ಯೂ ನಮಗೆ 1 ಸಿಗುತ್ತೆ. ನೆಕ್ಸ್ಟ್ ಇಸ್ ಕ್ವಶನ್ ನಂಬರ್ 96. ದ ಏರಿಯಾ ಆಫ್ ಅ ಸರ್ಕಲ್ ಈಸ್ 49 pi square units, ದೆನ್ ದ ಏರಿಯಾ ಆಫ್ ಇಟ್ಸ್ ಕ್ವಾಡ್ರೆಂಟ್ ಈಸ್. ನಮಗೆ ಗೊತ್ತು ಏರಿಯಾ ಆಫ್ ಅ ಕ್ವಾಡ್ರೆಂಟ್ ಅಂದರೆ 1/4 ಟೈಮ್ಸ್. ಸೊ ಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಡಿವೈಡ್ ದಿಸ್ ಅಥವಾ ಮಲ್ಟಿಪ್ಲೈ ದ ಏರಿಯಾ ವಿತ್ 1/4. ನಮಗೆ ಆನ್ಸರ್ ಏನು ಸಿಗುತ್ತೆ ಅಂದರೆ 94/4 pi unit square ಇದೆ. ಸೊ ಅದೇ ಆನ್ಸರ್ ಸಿಗುತ್ತೆ. ಈ ಎಲ್ಲ ಕ್ವಶನ್ಸು ಲೋ ಕ್ಲಾಸಸ್ಸಲ್ಲಿ ಇಲ್ಲ, ಈ ಎಲ್ಲ ಕ್ವಶನ್ಸು 8th, 9th, 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಿಲೆಬಸ್ಸಲ್ಲಿ ಇರುವಂಥದ್ದು. ಸೊ ನೀವೆಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿದಾಗ ನಿಮ್ಗೆ ಇದು ಒಂದು ಐಡಿಯಾ ಸಿಗುತ್ತೆ. ಕ್ವಶನ್ ನಂಬರ್ 97. ದ ಆ್ಯಾವ್ರೇಜ್ ಆಫ್ ದ ಗ್ರೂಪ್ ಆಫ್ ದ ನಂಬರ್ಸ್ ಈಸ್. ಆ್ಯಾವ್ರೇಜ್ ಅಂದರೆ ನಿಮ್ಗೆ ಗೊತ್ತು, ಸಮ್ ಆಫ್ ದ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅನ್ನು ಮಾಡಿದ್ರೆ ನಿಮಗೆ ಆ್ಯಾವ್ರೇಜ್ ಸಿಗುವಂಥದ್ದು. ಸೊ ಸಮ್ ಆಫ್ ದ ಅಬ್ಸರ್ವೇಷನ್ಸ್ ಎಲ್ಲದನ್ನು ಆ್ಯಡ್ ಮಾಡಿ ಎಷ್ಟು ಅಬ್ಸರ್ವೇಷನ್ಸ್ ಇದೆ ಅದನ್ನು ಡಿವೈಡ್ ಮಾಡ್ತೀರಾ, ವಿಚ್ ಈಸ್ ಈಕ್ವಲ್ ಟು 9 ಅಂತ ಅವನೇ ಕೊಟ್ಟಿದ್ದಾನೆ. ಸೊ P ಅನ್ನೋದು ನಿಮಗೆ ಸಿಗುತ್ತೆ. ಯು ಆರ್ ಗೋಯಿಂಗ್ ಟು ಸಾಲ್ವ್ ಫಾರ್ P. ದ ಆನ್ಸರ್ ಈಸ್ 14. ಸೊ ನಿಮಗೆ ಯಾವುದಾದ್ರೂ ಕ್ವಶನ್ ಪರ್ಟಿಕ್ಯುಲರ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಥವಾ ಈ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡಿ ಅಂದರೆ ಖಂಡಿತ ನಾನು
ನೀವು ಕಮೆಂಟ್ ಮಾಡಿ, ನಾನು ಕಮ್ಮಿಂಗ್ ವೀಡಿಯೋಸಲ್ಲಿ ಈ ಟಾಪಿಕ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ CTETಗೂ ಕೂಡ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಲಿ ಜಸ್ಟ್ ನಾನು ಆನ್ಸರ್ಸನ್ನು ಹೇಳ್ತಿದ್ದೀನಿ ಯಾವ ಥರ ಮಾಡಬೇಕು ಅಂತ. ನೀವು ಕರೆಕ್ಟಾಗಿ ಬರೆದಿದ್ದೀರಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ -28/27 ಇಫ್ ಒನ್ ನಂಬರ್ ಈಸ್ -4/9. ಎರಡು ನಂಬರ್ದು ಪ್ರಾಡಕ್ಟ್ -28/27 ಅಂತ ಕೊಟ್ಟವನೇ. ಒಂದು ನಂಬರ್ ಅವನೇ ಕೊಟ್ಬಿಟ್ಟಿದ್ದಾನೆ, ಇನ್ನೊಂದು ನಂಬರ್ ನಮ್ಗೆ ಗೊತ್ತಿಲ್ಲ. ಸೊ ಅದನ್ನ ಏನಂತ ತಗೋಬೇಕು, ಎಕ್ಸ್ ಅಂತ ತಗೋಬೇಕು ಅಷ್ಟೇ. ಸೊ ಈ -4/9 ಆ ಕಡೆ ಕಳಿಸಿದ್ರೆ ಈಕ್ವಲ್ಸ್ ಏನಿದ್ದು ರೆಸಿಪ್ರೋಕಲ್ ಆಗುತ್ತೆ. ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡಿದ್ರೆ ನಿಮಗೆ 7/3 ಸಿಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮ್ಯಾಥಮೆಟಿಕ್ಸ್ ಪೇಪರ್ ತುಂಬ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗು ಕೂಡ ಇತ್ತು ಫಾರ್ ದ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಆ್ಯಂಡ್ ಯಾರಿಗೆಲ್ಲ ಮ್ಯಾಥ್ಸ್ ಬರುತ್ತೆ. ಬೇರೆಯವ್ರಿಗೆ ಸ್ವಲ್ಪ ಹೆಡ್ಡೇಕ್ ಅನಿಸ್ತು, ಏನು ಯಾವುದ್ಯಾವುದೋ ಟಾಪಿಕ್ಸ್ ಕೊಟ್ಬಿಟ್ಟವನೇ ಅಂತ. ಬಟ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸು ಮತ್ತು ಪೇಪರ್ದು ವೇಟೇಜು ಕೂಡ ಅದೇ ಥರ ಚೆನ್ನಾಗಿದೆ. ಬಟ್ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಟೈಮನ್ನು ಸ್ವಲ್ಪ ಜಾಸ್ತಿ ಕೊಡಬೇಕಿತ್ತು. ಬಿಕಾಸ್ ಇಷ್ಟೆಲ್ಲ ಸಾಲ್ವ್ ಮಾಡಲಿಕ್ಕೆ ಇಷ್ಟು ಕೊಟ್ಟಿರೋಂಥದ್ದು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 100. The three numbers are in the ratio 1:2:3 and the sum of their squares is equal to 896. Then the numbers are, ಇದೇನು ಮಾಡಬೇಕು ಅಂದರೆ 1:2:3 ರೇಷಿಯೋ ಕೊಟ್ಟಿದ್ದಾಗ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು, 6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿದೆ. 6th ಅಲ್ಲಿದ್ದಾಗ ರೇಷಿಯೋಸ್ ಬಂದಾಗ ಅದನ್ನು ಸಮ್ ಮಾಡಬೇಕು ಅಂದರೆ ವಿ ಆರ್ ಗೋಯಿಂಗ್ ಟು ಆ್ಯಡ್ ವಿತ್ ಎಕ್ಸ್, ದಟ್ ಈಸ್ 1x + 2x + 3x. ಬಟ್ ಇಲ್ಲಿ ಕೊಟ್ಟಿರೋಂಥದ್ದು ದೇರ್ ಸ್ಕ್ವೇರ್ಸ್ ಅಂದರೆ 1x² + 2x² + 3x² ಈಸ್ 896. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಆಮೇಲೆ ಆ ಎಕ್ಸ್ ವ್ಯಾಲ್ಯೂ 1 ಅಷ್ಟೇ. ಎಕ್ಸ್ ವ್ಯಾಲ್ಯೂ ಸಿಗೋದು ಆನ್ಸರ್ ಅಲ್ಲ, ನಮಗೆ ಬೇಕಾಗಿರೋವಂಥದ್ದು ಅದ್ರ ವ್ಯಾಲ್ಯೂ ಏನು, ಎಕ್ಸ್, ಆಮೇಲೆ 2x ಮತ್ತು 3x. ಸೊ ನಮಗೆ ಫೈನಲಿ ಆನ್ಸರ್ ಸಾಲ್ವ್ ಮಾಡಿದಾಗ ನಮಗೆ ಸಿಗುವಂಥದ್ದು 64, 128, 256. ನೆಕ್ಸ್ಟ್ ಈಸ್ 101 ಕ್ವಶನ್ ನಂಬರ್. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಇದು 10th ಸ್ಟ್ಯಾಂಡರ್ಡಲ್ಲಿದೆ. ಡಿಸ್ಟೆನ್ಸ್ ಫ್ರಮ್ ಒರಿಜಿನ್ D = √(x² + y²). ಸೊ -a² + a² ಅನ್ನು ಎಲ್ಲ ಸಾಲ್ವ್ ಮಾಡಿದ್ರೆ ನಿಮಗೆ a√2 ಸಿಗುತ್ತೆ. ತುಂಬ ಜನ ಅರ್ಜೆನ್ಸಿಯಲ್ಲಿ √2a ಯೂನಿಟ್ ಅಂತ ಬರೆದಿದ್ದಾರೆ. ಆಪ್ಷನ್ 3 ರಾಂಗ್, ಅದು ಆಪ್ಷನ್ 3 ಅಲ್ಲ, ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 102. ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ 2 ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಆಫ್ 7 ಈಸ್ 637. The numbers are 14 and 21. Next 103. ಸೊ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋದು ತುಂಬ ಲೆಂತಿ ಸಾಲ್ವ್ ಮಾಡಬೇಕು. ಐ ಮೀನ್ 10 ಮಿನಿಟ್ಸ್ ಬೇಕಾಗುತ್ತೆ ಮಿನಿಮಮ್. ಅಂದರೂ ಒಂದು 5 ಮಿನಿಟ್ಸ್ ಬೇಕು. ಅರ್ಜೆನ್ಸಿಯಲ್ಲಿ ನೀವು ತುಂಬ ಎಕ್ಸ್ಪರ್ಟ್ ಇದ್ದೀರಾ ಅಂದ್ರೂ ಕೂಡ 5 ಮಿನಿಟ್ಸ್ ಬೇಕಾಗುತ್ತೆ ಒಂದು ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ. ಸೊ ಯಾವುದಾದ್ರೂ ಕ್ವಶನ್ದು ಪರ್ಟಿಕ್ಯುಲರ್ ಆಗಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟ್ ಆಗಿ, ಖಂಡಿತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 103 ಕ್ವಶನ್ ನಂಬರ್ 103 ಪ್ರೊಬ್ಯಾಬಿಲಿಟಿ ರಿಲೇಟೆಡ್ ಇರೋಂಥದ್ದು. 20% ಕೊಟ್ಟಿದ್ದಾನೆ. 20% ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನೀವು ಇದನ್ನು ಸಾಲ್ವ್ ಮಾಡ್ಕೊಂಡು ಹೋದರೆ ನಿಮಗೆ 20% ಅಂದರೆ 20/100 ಸಿಗುತ್ತೆ. ಸೊ 0 ಕ್ಯಾನ್ಸಲ್, 2 1s 0 ಕ್ಯಾನ್ಸಲ್ ಆಗುತ್ತೆ, 2 1s 2 5s 10. ಸೊ 1/5 ಸಿಗುತ್ತೆ. 1/5 ಇಸ್ ದ ಡಿಫೆಕ್ಟಿವ್. ಸೊ ಉಳಿದಿರೋದು ಚೆನ್ನಾಗಿರೋದು ಯಾವುದಂದರೆ ಪ್ರೊಬಾಬಿಲಿಟಿ ಆಫ್ ಇವೆಂಟ್ P(e) + P(not e) = 1 ಅಂತ ಇರುತ್ತೆ. ಸೊ ಈ ಫಾರ್ಮುಲಾ ಮುಖಾಂತರ ನಿಮಗೆ ಆನ್ಸರ್ ಡೈರೆಕ್ಟಾಗಿ ಸಿಗುತ್ತೆ, ದಟ್ ಈಸ್ 4/5. ಇಲ್ಲ ಅಂದ್ರೂ 1/5 ಡಿಫೆಕ್ಟಿವ್ ಇದ್ದರೆ 4/5 ಚೆನ್ನಾಗಿರುತ್ತೆ. ಸೊ ಆ ಎರಡನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ 1 ಸಿಗುತ್ತೆ. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ 8:x = 7.6:72.6 ಈಸ್ ಅಂದಾಗ ಇದನ್ನು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಲೆಸನಲ್ಲಿ ಬರುತ್ತೆ. ಇದನ್ನು ರೇಷಿಯೋ ಇರೋದನ್ನು ಪ್ರಪೋರ್ಷನ್ ಫಾರ್ಮಲ್ಲಿ ಬರ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಕ್ಸ್ ವ್ಯಾಲ್ಯೂ 33 ಸಿಗುತ್ತೆ. 105 ಆನ್ಸರ್, ದಟ್ ಈಸ್ 15 ಸೆಂಟಿಮೀಟರ್ ಫಿಗರನ್ನು. ದಿಸ್ ಈಸ್ ನಥಿಂಗ್ ಬಟ್ ಬೈ ಯೂಸಿಂಗ್, ಇದು ವೆರಿ ಟ್ರಿಕ್ಕಿ ಕ್ವಶನ್ ಮತ್ತು ಚೆನ್ನಾಗಿ ಇಂಟ್ರೆಸ್ಟಿಂಗ್ ಕ್ವಶನ್ನು ಕೂಡ. 105 10th ಸ್ಟ್ಯಾಂಡರ್ಡಲ್ಲಿದೆ. ಎ ಸಿಮಿಲಾರಿಟಿ ಕ್ರೈಟೀರಿಯಾ. ಇಫ್ ದ ರೇಷಿಯೋಸ್ ಆರ್ ಇಫ್ ದ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್ ದೆನ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಸೇಮ್ ಪ್ರಪೋರ್ಷನಲ್ಲಿ ಇರೋದ್ರಿಂದ ನಾವು ಫಸ್ಟು ರಿಮೈನಿಂಗ್ DEF ಟ್ರಯಾಂಗಲ್ದು 2 ಸೈಡ್ಸನ್ನು ಕಂಡುಹಿಡ್ಕೋಬೇಕು. ಆಮೇಲೆ ಪೆರಿಮೀಟರ್ ಅಂದರೆ ಎಲ್ಲ ಸೈಡ್ಸನ್ನು ಆ್ಯಡ್ ಮಾಡಬೇಕು. 15 ಸೆಂಟಿಮೀಟರ್ ಆನ್ಸರ್ ಸಿಗುತ್ತೆ. Question number 106. The difference between the cubes of a number and its squares is 100. Then the number is 5. ಸೊ ನೀವು ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂದರೆ ಯು ಕ್ಯಾನ್ ಚೆಕ್ ದ ನಂಬರ್ಸ್ ಬೈ ಟೇಕಿಂಗ್ ದ 5 ಸ್ಕ್ವೇರ್ ಇಸ್ 25, 5 ಕ್ಯೂಬ್ ಈಸ್ 125, 125 - 25 is 100. ಸೊ ಆನ್ಸರ್ ಈಸ್ 5. ನೆಕ್ಸ್ಟ್ 107. ಡಯಾಮೀಟರ್, ಇದು ತುಂಬ ಚೆನ್ನಾಗಿದೆ ಕ್ವಶನ್. The diameter of the moon is approximately 1/4 the diameter of the earth. ಇಲ್ಲಿ the volume, the ratio of the volumes is, so volume formula ನಿಮ್ಗೆ ಗೊತ್ತಿದೆ 1/3 πr
ಕ್ಯೂಬ್ ಅಂತ ಇದೆ. ಸೊ ಕ್ಯೂಬಿಕ್ ಅಲ್ಲಿ ಸಿಗುತ್ತೆ. ಆರ್ ಅಂದರೆ ಬಟ್ ಇಲ್ಲಿ ಡಯಾಮೀಟರ್ ಬಗ್ಗೆ ಮಾತಾಡ್ತಿದ್ದಾನೆ. ಸೊ ರೇಡಿಯಸ್ ಇಸ್ ಈಕ್ವಲ್ ಟು d/2. ಫಸ್ಟ್ d/2 ಅಂತ ಬರ್ಕೋಬೇಕು. d/2 ಇಸ್ ಈಕ್ವಲ್ ಟು d1/4 ಟೈಮ್ಸ್ ಆಫ್ d/2 ಹೋಲ್ ಕ್ಯೂಬ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸಾಲ್ವ್ ಮಾಡಿದಾಗ ನಿಮಗೆ ರೇಷಿಯೋ ದಟ್ ಈಸ್ 1:64 ಸಿಗುತ್ತೆ. ನೆಕ್ಸ್ಟ್ 108 ದ ವ್ಯಾಲ್ಯೂ ಆಫ್ x² ಪ್ಲಸ್ 1/x². ತುಂಬ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರಾ. ನಾನು ಇದನ್ನು ಸಾಲ್ವ್ ಮಾಡಲಿಕ್ಕೆ ತುಂಬ ಟೈಮ್ ತಗೋಬಿಡ್ತು ಆ್ಯಂಡ್ ಅಲ್ಟಿಮೇಟ್ಲಿ ಇದಕ್ಕೆ ಆನ್ಸರ್ ಸಿಗಲಿಲ್ಲ, ತುಂಬ ಕಷ್ಟ ಇತ್ತು ಅಂತ ನಾನು 32 ಏನೋ ಆನ್ಸರ್ ಬರೆದಿದ್ದೀನಿ. ಬಟ್ ಇದಕ್ಕೆ ಕರೆಕ್ಟ್ ಆಗಿರೋಂಥದ್ದು ಆನ್ಸರ್ಸ್ 34. ಇದನ್ನು ಏನು ಮಾಡಬೇಕು ಅಂದರೆ 1/x², ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ನೀವು ಬೇಕಂದರೆ √2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಡೈರೆಕ್ಟ್ ಆನ್ಸರ್ ಸಿಗುತ್ತೆ, ಪಾಯಿಂಟ್ ವೈಸಲ್ಲಿ ಸಿಗುತ್ತೆ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ √2 ಮಾಡಿಕೊಂಡ್ರೆ ಶಾರ್ಟ್ಕಟ್ಟಲ್ಲಿ ಒಂದು ಅಂದಾಜು ಮೇಲೆ ಆನ್ಸರ್ ಸಿಗುತ್ತೆ. ಇಲ್ಲ ಅಂದ್ರೂ ಕೂಡ 1/x ಅನ್ನೋದು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ರ್ಯಾಷನಲೈಸೇಷನ್ ಮಾಡಿಕೊಂಡು ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ 34 ಸಿಗುತ್ತೆ. ದೆನ್ ಕ್ವಶನ್ ನಂಬರ್ 109, the least number which when divided by 8, 12, 16, 24 and 36 leaves 3 as a remainder. ಲೀಸ್ಟ್ ನಂಬರ್ ಅಂದರೆ LCM ಕಂಡು ಹಿಡಿತೀರಾ. 10th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಲೆಸನ್ ರಿಯಲ್ ನಂಬರ್ಸ್ ಲೆಸನಲ್ಲಿ ಈ ಕ್ವಶನ್ ಇದೆ. ಸೊ ಇದರಲ್ಲಿ ಏನಂದರೆ ಫಸ್ಟ್ ನೀವೇನು ಮಾಡಬೇಕು ಅಂದರೆ LCM ಕಂಡು ಹಿಡ್ಕೋಬೇಕು. LCM ಅನ್ನು 3ಇಂದ ಆ್ಯಡ್ ಮಾಡಬೇಕು. ಸೊ ಆ LCM ಬಂದಿರೋದನ್ನು 3ಇಂದ ಆ್ಯಡ್ ಮಾಡಿದ್ರೆ ನಿಮಗೆ 144 LCM ಬರುತ್ತೆ. ಸೊ 144 + 3 is 147. ಸೊ 144 + 3 147. ನೋಡಿ, ಎರಡು ಆಪ್ಷನ್ ಕೊಟ್ಟವನು, 144 ಕೊಟ್ಟವನು. ನೀವು ಅರ್ಜೆನ್ಸಿಯಲ್ಲಿ 144 LCM ಕಂಡು ಹಿಡಿದು ಹಾಕಿದ್ರೆ ತಪ್ಪು. ಬಟ್ 144 + 3 ಬಿಕಾಸ್ 3 ಆಸ್ ಎ ರಿಮೈಂಡರ್ ನಿಮಗೆ ಬೇಕು. ಸೊ ಆನ್ಸರ್ ಈಸ್ ಆಪ್ಷನ್ 4. Next 110 question, the length and breadth of a rectangular garden are expressed in the terms of linear polynomial as a variable, then its area is linear length into breadth. ನಿಮಗೆ ಗೊತ್ತು ರೆಕ್ಟಾಂಗಲ್ದು ಏರಿಯಾ. ಸೊ ನಿಮಗೆ ಲೀನಿಯರ್ ಪಾಲಿನಾಮಿಯಲ್ ಇದ್ದರೆ ಎರಡು ಕೂಡ ಲೀನಿಯರ್ ಇಂಟು ಲೀನಿಯರ್ ಏನಾಗುತ್ತೆ ಅಂದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗುತ್ತೆ. ಸೊ ಆಪ್ಷನ್ 2. Sides of a square increased by 10% of it, then the percentage increase in its area is 21%. ಇದನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅಂದರೆ ಲೆಟ್ ದ ಸೈಡ್ ಬಿ ಎ. 10% ಇನ್ಕ್ರೀಸ್ ಆಗ್ತಿದೆ ಅಂದರೆ ಅದು 0.1. 10% ಅಂದರೆ ಏನು, 0.1 ಟೈಮ್ಸ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ ಅಂತ. ಸೊ ನ್ಯೂ ಸೈಡ್ ಏನಾಯಿತು, ಜಾಸ್ತಿ ಆಗ್ತಿರೋದ್ರಿಂದ ಎರಡನ್ನು ಆ್ಯಡ್ ಮಾಡ್ತೀವಿ, 1.1 ಎ ಅಂತ ತಗೋತೀವಿ. ಎ ಇಸ್ ನಥಿಂಗ್ ಬಟ್ ದ ಮೆಜರ್ಮೆಂಟ್ ಆಫ್ ದ ಸೈಡ್. ಸೊ ಏರಿಯಾ ಏನಾಗುತ್ತೆ, ಎರಡನ್ನು ಮಲ್ಟಿಪ್ಲೈ ಮಾಡಬೇಕು, ದಟ್ ಈಸ್ 1.21 A² ಸಿಗುತ್ತೆ. ಆ್ಯಕ್ಚುಯಲ್ ಏರಿಯಾ ಸಿಕ್ಕಿರೋದು 1 A². ಸೊ ಅದನ್ನು ಬಿಟ್ಟು 0.21 A² ಆಗಿರೋದ್ರಿಂದ 0.21 ಅನ್ನು ಮತ್ತೆ ಫ್ರಾಕ್ಷನಲ್ಲಿ ಬರ್ಕೊಂಡ್ರೆ ಅದು 21% ಆಗುತ್ತೆ. ಸೊ ನಮಗೆ 21% ಇಸ್ ದ ಆನ್ಸರ್. ದ ವ್ಯಾಲ್ಯೂ ಆಫ್, ನೋಡಿ ಇದರಲ್ಲೂ ಕೂಡ ಸ್ವಲ್ಪ ಅರ್ಜೆನ್ಸಿಯಲ್ಲಿ ಮಾಡೋಕ್ಕೆ ಹೋದರೆ ತಪ್ಪಾಗುತ್ತೆ. ಈಸಿನೇ ಇದೆ. 1.73 1.41 ಇದು ಎರಡನ್ನು ಆ್ಯಡ್ ಮಾಡಬೇಕಾಗಿರೋದು 3.14 ಸಿಗುತ್ತೆ. ಬಟ್ ಇಲ್ಲಿ 100 ಇರೋದ್ರಿಂದ ಯು ಆರ್ ಗೋಯಿಂಗ್ ಟು √100 ಮಾಡಬೇಕು. √100 10 ಆಗುತ್ತೆ. ಸೊ ಆ 10 ಅನ್ನು ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 31.4 ಸಿಗುತ್ತೆ. ನೆಕ್ಸ್ಟ್ ಇಸ್ ಕ್ವಶನ್ ನಂಬರ್ 113. The number of boys and girls in the class are in the ratio 7:5. The number of boys in the more than the number of girls, the total strength. ನೋಡಿ, ಇದು ವೆರಿ ಇಂಟ್ರೆಸ್ಟಿಂಗ್ ಮತ್ತು ತುಂಬ ಟೈಮ್ ತಗೋತು ಇದನ್ನು ಸಾಲ್ವ್ ಮಾಡಲಿಕ್ಕೆ. ದ ಆನ್ಸರ್ ಇಸ್ 48. ರೇಷಿಯೋ ಏನು ಕೊಟ್ಟಿದ್ದಾನೆ, 7:5 ಕೊಟ್ಟಿದ್ದಾನೆ, ಮತ್ತು ಕಂಡೀಷನ್ನು ಕೂಡ ಕೊಟ್ಟಿದ್ದಾನೆ. 8 more than the number of girls. ಒಂದನ್ನು ಎಕ್ಸ್ ಅಂತ ತಗೋಬೇಕು. 8 + x / x ಒಂದು ಫ್ರಾಕ್ಷನ್ ಸಿಗುತ್ತೆ. ಸಾಲ್ವ್ ಮಾಡಿದ್ರೆ ಎಕ್ಸ್ ಸಿಗುತ್ತೆ. ಬಟ್ ಇಲ್ಲಿ ಎಕ್ಸ್ ಎಲ್ಲ ಕೇಳ್ತಿರೋದು, ಇವನು ಕೇಳ್ತಿರೋ ಟೋಟಲ್ ಸ್ಟ್ರೆಂತ್ ಕೇಳ್ತಿರೋದ್ರಿಂದ ನಂಬರ್ ಆಫ್ ಬಾಯ್ಸ್ ಪ್ಲಸ್ ನಂಬರ್ ಆಫ್ ಗರ್ಲ್ಸನ್ನು ನೀವು ಆ್ಯಡ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗೋದು 48. So next one is 114th question, that is the age of a man is 38 years more than the age of his son. The sum of their ages is 82, then the age of the father is 60 years ಅಂತ ಹಾಕ್ತೀರಾ. ನೆಕ್ಸ್ಟ್ 115th ಗೆ ಆಪ್ಷನ್ 35, 116 ಗೆ ಆಪ್ಷನ್ 1, that is ignoring information. ಕ್ವಶನ್ ನಂಬರ್ 117, ಬ್ಲೂ ಪ್ರಿಂಟ್ ಅಚೀವ್ಮೆಂಟ್ ಟೆಸ್ಟ್. ಇದು ಚೆಕ್ ಲಿಸ್ಟ್. ಇದು ಆ್ಯಕ್ಚುಲಿ ಮ್ಯಾಥಮೆಟಿಕ್ಸಲ್ಲಿ ಬರಲ್ಲ, ಬಟ್ ಬೇಸ್ಡ್ ಆನ್ TET ಕ್ವಶನ್ ಕೇಳಿರೋಂಥದ್ದು. ನೆಕ್ಸ್ಟ್ 118, ಏಮ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಬ್ರಾಡ್ ಆ್ಯಂಡ್ ಕಾಂಪ್ರಹೆನ್ಸಿವ್. ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಈಸ್ ಆಪ್ಷನ್ 2, ದಟ್ ಈಸ್ ಸ್ಟ್ರೇಟ್ ಆ್ಯಂಡ್ ಸ್ಪೆಸಿಫಿಕ್. 119 ಕ್ವಶನ್ಗೆ ಆನ್ಸರ್ ಫಾರ್ಮಿಂಗ್ ಅ ಕಾಂಜೆಕ್ಚರ್. 120ಗೆ ಆನ್ಸರ್ ದಟ್ ಈಸ್ ಆಪ್ಷನ್ 2, an oral expression where the child describes the identifies the shape tactically. ಇಷ್ಟು 120 ಇದು ಮ್ಯಾಥಮೆಟಿಕ್ಸ್ದು ಪಾರ್ಟ್. ನೆಕ್ಸ್ಟ್ ಬರೋಂಥದ್ದು ಸೈನ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೀನಿ.